ಎಡಿಟ್ ಮಾಡ್ತಿರೋ ತಾನೇ ಕವಿತಾ? ಇಲ್ಲ, ನಾನ್ ಮಾತಾಡೋ ನನ್ನನ್ನು ತೋರ್ಸ, ಅವನನ್ನು ತೋರ್ಸ್ಕೊಂಡು ಏನೇ ಮಾಡ್ತೀನಿ ಮದ್ವೆಗೆ ಹೋಗಿ ನನ್ ಮದ್ವೆ ಬೇಗ ಆಯ್ತು. ಬ್ರೈಟ್ ಬಿ ಮಾಡ್ಬೇಕು, ಕೇಕ್ ಕೊಯ್ಬೇಕಾರೆ ಅದನ್ನೆಲ್ಲ ಕಲ್ತ್ಕೊಂಡ್ ಬನ್ನಿ ಏನ್ ಹೇಳ್ಬೇಕು ಅಂತ. ಮದ್ವೆಗೂ ಇದೆ ಸಾಂಗ್, ಇವಾಗ್ಲೂ ಇದೆ ಸಾಂಗ್. ಕೇಳಿ ಕೇಳಿ ಸಾಂಗ್ ನೀವೇ ತಾನೇ ಓದಿ ಅಂತ. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಕವಿ ಪ್ರೀತು ಎಕ್ಸ್ಪ್ಲೋರ್ಸ್. ಟಿಫನ್ ಮಾಡಿ ರೆಡಿಯಾಗಿ ಹೊರಟ್ವಿ. ಇವತ್ತು ಫ್ರೆಂಡ್ ಬ್ರೈಡ್ ಇತ್ತು, ಅದಕ್ಕೆ ಪಾರ್ಟಿ ಮಾಡಕ್ ಹೋಗ್ತಾ ಇದೀವಿ ಅಲ್ಲಿಗೆ. ಅವಳಿಗೆ ಪಾರ್ಟಿ ಎಲ್ಲ ಜಾಸ್ತಿ ಇಷ್ಟ ಆಗಲ್ಲ, ಸೊ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಇಬ್ರು ಇವಾಗ ರೆಡಿಯಾಗಿ ಹೋಗ್ತಾ ಇದೀವಿ. ಅಲ್ಲೆಲ್ಲ ಹೆಂಗಿರುತ್ತೆ ಅಂತ ಅನ್ಬಿಟ್ಟು ಫುಲ್ ವ್ಲಾಗ್ ನೋಡಿ. ಬಿಸಿಲಿದೆ, 3:30 ಇರೋದು, ಆಕ್ಚುಲಿ ಟೈಮ್ ಆಗ್ಬಿಟ್ಟಿದೆ, ಸೊ ಹೊರಡ್ತಾ ಇದೀವಿ. ನಾವು ಪಾರ್ಟಿ ಆರ್ಗನೈಸ್ ಮಾಡಿರೋರೆ ಲೇಟ್ ಆಗಿ ಬಂದಿದೀವಿ. 3:30 ಇತ್ತು, 3:45 ಆಗಿದೆ. ಇವಾಗ ಗ್ಯಾರಂಟಿ ಬೈತಾರವ್ರು. ಲಾಸ್ಟ್ ಟೈಮ್ ನನಗ್ ಮಾಡ್ಬೇಕಾದ್ರೆ ನಾನೇ ಲೇಟ್ ಆಗಿ ಬಂದಿದ್ದೆ, ಇವಾಗ ನಾವು ಮಾಡ್ಬೇಕಾದ್ರೆ ನಾನೇ ಲೇಟ್ ಆಗಿ ಬಂದಿದೀವಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನಮ್ ಫ್ರೆಂಡ್ಸ್ ಮುಂಚೆನೆ ಬಂದ್ ಕಾಯ್ತವ್ರೆ, ಅದ್ರಲ್ಲೂ ಬ್ರೈಡ್ ಅಂತೂ ಮೊದ್ಲೇ ಬಂದ್ ಕಾಯ್ತಾಳೆ. ನೋಡಿದ್ಯಾ, ಹಂಗಿರ್ಬೇಕು. ಇವಾಗ ಪೂಜೆ ಫಸ್ಟ್ ಝೂಮ್ ಹಾಕೋ. ನೋಡಿ ನಮ್ಮ ಬ್ರೈಡ್, ನನ್ ಬ್ರೈಡ್ ಟು ಬಿನ್ ಆರ್ಗನೈಸ್ ಮಾಡಿದ್ಲು. ಆದಷ್ಟು ಬೇಗ ಇವಳೆ ಬ್ರೈಡ್ ಆಗ್ಬಿಟ್ಟವಳೆ. 4 months ಆಯ್ತು ಏನು ನಿನ್ ಮ್ಯಾರೇಜ್ ಆಗಿ. 6 months ಇವತ್ತಿಗೆ. ಅವ್ರ ಸಿಸ್ಟರು, ಇದು ಫ್ರೆಂಡ್. ನೀನ್ ಯಾವಾಗ ಅಳಗ್ ಬೀಳೋದು? ನಾವ್ ಬಿದ್ದಾಯ್ತು, ನೀನ್ ಬೇಗ ಮಿಸ್. ಬನ್ನಿ ಹೋಗೋಣ. ರೆಡಿ ಆಗಿದ್ದಾರೆ. ಔಟ್ಫಿಟ್ ಸ್ವಲ್ಪ ಹಿಂದೆ, ಅಲ್ಲಿ ಒಳಗಡೆ ಒಟ್ಟಿಗೆ ಬಂದ್ರೆ ಅದೇನು ದೂರ ಹೋಗ್ತೀರಾ? ನೀನೇ ನಮ್ ಭತ್ರ ಕಣೆ, ನಮ್ ಬ್ಯಾಚಲ್ಲಿ ಗಾಡ್ಸ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಇವತ್ತು. ನೋಡೋಣ ಹೆಂಗಿರತ್ತೆ. ಸ್ಲಾಟ್ ನಾವು ಬುಕ್ ಮಾಡಿರೋದು ಬ್ರೈಟ್ ಟೂಬಿಗೆ. ಚೆನ್ನಾಗಿದ್ಯಾ? ಸಿಗ್ದಾಗ ಆರ್ಗನೈಸ್ ಮಾಡಿ ನೋಡೋಣ. ಇದಿಲ್ಲ ಹಿಂಸೆ ಕೊಡೋದು ನಿನ್ಗೆ? ಏನಂತ ಹೆಣ್ಮಕ್ಳು ಕಾಟ ಕೊಡೋದು. ನಮ್ ಬ್ಯಾಚಲ್ಲಿ ಇನ್ನೊಬ್ಬ ಖಾಲಿ ಇದ್ದಾನೆ ಇವಾಗ. ಯಾರಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಯಾಕೋ ನಾಚ್ಕೊಂತಿದ್ದ ಶೋ? ಮನೆಯವ್ರು ನೋಡ್ತಾ. ನಾವು ಪ್ರೀ ವೆಡ್ಡಿಂಗ್ ಸಾಂಗ್ ಶೂಟ್ ಮಾಡಿಸಿದ್ದಂತ ಹಾಡು ಮುಂಗಾರು ಮಳೆಯಲ್ಲಿ, ಆ ಹಾಡು ಬರ್ತಾ ಇದೆ. ಸೊ ಕಾಪಿರೈಟ್ ಆಗುತ್ತೆ ಅಂತ ಮ್ಯೂಟ್ ಮಾಡಿದೀವಿ. ಸಾಂಗ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ಏನ್ ಮಾಡಕ್ಕಾಗಲ್ಲ. ಮುಟ್ಟೆ ಏನಾಗಲ್ಲ. ಏನು ಎಲ್ಲೂ ಮದ್ವೆಗೂ ಇದೆ ಸಾಂಗ್. ಕರೆಕ್ಟ್ ತಾನೆ, ನಮ್ಮನ್ ಕರೀತಾರ ಸುಮ್ನೆ. ಕನ್ನಡ ನೀನ್ ಹಾಕಿರೋದೇನೋ ಸಾಂಗ್ ಅಲ್ಲ, ಊರ್ ಹಾಕಿರೋದು. ಹೋಗದ ಈ ಫೋನ್ ಯಾವ್ದಲ್ಲ. ಯಾಕೆ ಅಷ್ಟೇ ಈ ತರ ಹೇಳು? ಯಾಕೆ ಹೇಳು? ಬೇಕಲ್ಲಿ ಮದ್ವೆ ಆಗ್ತಿದೆ ಅದಕ್ಕೆ ಮುಗಿತು ಅಂತ ಇಟ್ಕೊಂಡು. ನೆಕ್ಸ್ಟ್ ಟೈಮ್ ಮಾಡ್ತಿರಲ್ಲ, ಅವಾಗ ಬ್ರೈಟ್ ಟು ಬಿ ಮಾಡ್ಬೇಕು, ಕೇಕ್ ಕೊಯ್ಬೇಕಾರೆ ಅದನ್ನೆಲ್ಲ ಕಲ್ತ್ಕೊಂಡ್ ಬನ್ನಿ ಏನ್ ಹೇಳ್ಬೇಕು ಅಂತ. ಅವಾಗ ಬ್ರೈಟ್ ಟು ಬಿ ಮಾಡಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಫೋಟೋ ಯಾರು ಮಾಡಿರ್ಬೇಕು. ನಾನು ಮಲ್ಟಿ ಟ್ಯಾಕ್ಸ್ ಪರ್ಸನ್ ಅಲ್ಲ, ನಾನು ಒಂದೇ ಮಾಡ್ಬಹುದು. ಚೆನ್ನಾಗ್ ಬರ್ತದೆ. ಅವನ್ ಫೋನ್ ಸೂಪರ್ ಆಗಿ ಬರ್ತದೆ. ಬ್ರೈಟ್ ಅಂದ್ರೆ ಹುಡುಗಿ ತಾನೆ, ನೀವೆಲ್ಲ ಯಾಕೆ ಪ್ರಶ್ನೆ ಕೇಳಿದ್ದೀನಿ ಏನ್ ಬಿಡು, ಎಲ್ಲಾರು ಬ್ರೈಟ್ ಗಂಡಂಗೆ ಹಿಂಸೆಲ್ಲ ಕೊಡ್ಬೇಡ, ನೀಟಾಗಿ ಚೆನ್ನಾಗ್ ಸಾಕು. ಯಾವಾಗ್ಲೂ ಏನ್ರ ಅದೇ ಹೇಳಿ, ಯಾವಾಗ್ಲೂ ಮಾಡೋದೇಳು ಕಿರಿಕಿರಿ. ಕಿರಿಕಿರಿ ಎಲ್ಲ ಮಾಡ್ಬೇಡ, ಹಿಂಸೆ ಕೊಡ್ಬೇಡ. ಓಕೆನಾ? ನೀನು ಅಷ್ಟೇ ಕವಿತನ ಚೆನ್ನಾಗ್ ನೋಡ್ಕೋ. ಟೈಮ್ ಸರಿಯಾಗಿ ಬಾ ಎಲ್ಲೋದ್ರು. ಹುಡುಗರು ಯಾವತ್ ಟೈಮ್ ಸೆನ್ಸ್ ಇಟ್ಕೊಳಲ್ಲ. ಕೇಕ್ ತಿನ್ಬೋದ? ಕೇಕ್ ಅಲ್ಲಿ ಮೊಟ್ಟೆ ಹಾಕಿರ್ತಾನೆ. ತಿನ್ಬಿಡಿದೆ, ಇವಾಗ ಏನು ಮಾಡಕ್ ತಿನ್ನು.
ಕೇಕ್ ಲೇಸ್ ಇದು ಎಗ್ಲೇಸ್ ಮಾಡ್ಸಿದ್ ಕಣೆ ಅದು. ನಾನ್ ಮಾತಾಡೋ ನನ್ನನ್ನು ತೋರ್ಸ, ಅವನನ್ನು ತೋರ್ಸ್ಕೊಂಡು ಏನೇ ಮಾಡ್ತೀನಿ ನೀನು. ಸ್ವಲ್ಪ ತಗೊಳ. ಅಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಕೇಕ್ ಹೇಳಿದ್ದು? ಇದಾ ರೆಡ್ ಅಲ್ಲ ಕಣೆ ನೀ. ಕಲರ್ ಸ್ಟ್ರಾಬೆರಿ ಕಲರ್ ಹೇಳಿದ್ದು ಹೆಂಗೆ ಪ್ರಾಕ್ಟೀಸ್ ಮಾಡಿದ್ವು ಮುಂದೆ. ಕನ್ನಡ ಸಾಂಗ್ ಎಷ್ಟ್ ಅನ್ಕಂಡೆ ಕೇಕ್ ನ ಚಿಕನ್ ಮಟನ್ ಬೀಳ್ಸ್ಬಿಡ್ತೆ ಹಿಂಗೆ. ಕೇಕ್ ಎಲ್ಲ ವೇಸ್ಟ್ ಮಾಡ್ತಾನೆ. ಇವ್ನ್ ಮುಖಕ್ ಮೆತ್ಬಿಡು ಪ್ರೀತಮ್, ಹೆಂಗಿದ್ರು ವೇಸ್ಟ್ ಆಯ್ತೆ. ವಿಡಿಯೋಗ್ರಾಫರ್ ಏನ್ ಎಲ್ಲಾರು ಹಲೋ ಸ್ನಾಪ್ ಇಟ್ಟು ಬೇಸದಾಗಿ ಸ್ನ್ಯಾಪ್ ಇಡಮ್ಮ, ಅದು ಅದೇನ್ ಸ್ನ್ಯಾಪ್ ಏನೇನು ಬಕ್ರ ಮಾಡಿದೆ ಸ್ನ್ಯಾಪ್ ಹಾಕಿ ಹಾಕಿ ನೀನು. ಹಾ ನೆಕ್ಸ್ಟ್ ಮಾಡ್ಬೇಕಲ್ಲ ಅದಕ್ಕೆ. ಹಾ ಕರೆಕ್ಟ್. ಓ ಇವ್ಳಿಗೆ ಡಬಲ್ ದಮ್ಮಕ್ಕ ಕಣೆ. ಅವ್ರ ಫ್ರೆಂಡ್ಸ್ ಮಾಡ್ತಾರ, ಅಕ್ಕನೂ ಮಾಡ್ತಾರ, ನಾವು ಮಾಡ್ಬೇಕಲ್ಲ. ಮಾಡ್ತಿಲ್ವನೇ ನಿಮ್ ತಂಗಿಗೆ ಬ್ರೈಟ್ ಟು ಬಿ? ನಾನೇ ಲುಕ್ಕ ಮಾಡ್ಲಿ? ಅವ್ರ ಫ್ರೆಂಡ್ಸ್ ಮಾಡ್ಬೇಕು ಬ್ರೈಟ್ ಟು ಬಿನ. ಅವ್ಳು ಸುಮ್ನೆ ಕಂಪ್ನಿ ಕೊಡಕ್ ಬಂದಿರೋ ನನ್ ಜೊತೆಗೀಗ. ಇನ್ನ 5 ವರ್ಷ ತಾನೆ, ಅವಾಗ ನೋಡೋಣ ಬಿಡು. ಅವಾಗ ಬ್ರೈಟ್ ಟು ಬಿ ಮಾಡಿ. ಇವತ್ ನೆನ್ಸ್ಕೊಂತ ಇದೆಯಲ್ಲ ಫೋಟೋಗ್ರಾಫ್ ಎಷ್ಟು ಟಾರ್ಚರ್ ಅಂತ. ಕರೆಕ್ಟ್ ಆಗಿ ಹೇಳು. ಮದ್ವೆಲ್ ಅಲ್ವಾ ನಾನ್ ಪೋಸ್ ಕೊಟ್ಟಿ ಮುಗಿತೈತೆ. ಒಳ್ಳೆ ಫೋಟೋ ಬಂತು ನೋಡು. ಓ ಸೈಕೋ, ಎಲ್ಲ ನಿನ್ ಲೈಫ್ ಇಲ್ಲ ಅಂತ ಫೋಟೋನೇ ಬಂದಿಲ್ಲ ಬಿಡು. ಅಲ್ವಾ? ನೀನಂತೂ ಯೂಟ್ಯೂಬ್ ವಿಡಿಯೋ ಮಾಡಿ ಮಾಡಿ ನೋಡಿ ಅದೆಷ್ಟ್ ಮಾತಾಡ್ತೇನೆ ಲೇ. ನನ್ ಸೈಲೆಂಟ್ ಕಣ. ಮಗ ಅಲ್ಲ, ಒಳ್ಳೆ ಮಗ. ಹುಡ್ಗ ಅಲ್ಲ, ಒಳ್ಳೆ ಹುಡ್ಗನ ತರ. ನಾನು ಸ್ಪೆಷಲ್ ಫ್ರೆಂಡ್ ಆಗಿ ನನ್ಗೇನ್ ಕೊಟ್ಟಿದ್ದೆ ಗಿಫ್ಟ್? ಕವಿತನ್ ಕೊಟ್ಟಿಲ್ವಾ? ಇನ್ನೇನ್ ಬೇಕು ನಿನಗೆ? ಏನ್ ಕವಿತೆ ಕೊಟ್ಟೆ? ಕವಿತಾ ನಾನೇ ಸೆಟ್ ಮಾಡ್ಕೊಟ್ಟಿದ್ದೀನಿ. ನೀನ್ ಸೆಟ್ ಮಾಡ್ತೀಯ? ನೀನ್ ಬಂದ್ರೆ ನಮ್ಮಿಬ್ರು ಹಾಳೆ ಆಗೋಗ್ಬಿಡ್ತಾ ಇತ್ತು ಲವ್ ಸ್ಟೋರಿನ. ಇವಳು ಬಂದಿರ ಲವ್ ಸ್ಟೋರಿ ಹಾಳಾಗ್ತಾ ಇತ್ತಾ ಇಲ್ವಾ? ನೆಕ್ಸ್ಟ್ ದರ್ಶನ ಸೆಟ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದೀನಿ. ಬಟ್ ಅವನಿಗೆ ಅವ್ನ ಮೆಚುರಿಟಿಗೆ ಯಾವ ಹುಡುಗಿನೂ ಸಿಗ್ತಾ ಇಲ್ಲ. ಏನ್ ಮಾಡೋದು ಹೇಳು? ಏನೋ ನಮ್ ಫ್ರೆಂಡ್ ನಮ್ ಯೂಟ್ಯೂಬ್ ಚಾನೆಲ್ ಗೆ ಇಷ್ಟೊಂದ್ ಸಪೋರ್ಟ್ ಮಾಡ್ತಾಳೆ ಅಂತ ನಮ್ಗೆ ನಿಜ ಗೊತ್ತಿರ್ಲಿಲ್ಲ. ಹೌದು. ಅರೆ ಅವಳಕ್ಕಿಂತ ಅವ್ರ ತಂಗಿ ಸೂಪರ್ ಆಗಿ ಸಪೋರ್ಟ್ ಮಾಡ್ತಾಳೆ. ಅವಳಿಗೆ ಸಪೋರ್ಟ್ ಮಾಡಕ್ಕೆ. ನೀವು ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡಿ ಲೈಕ್ ಮಾಡ್ತಾನೆ ಇರ್ಬೇಡಿ ಅನ್ನು. ಹಾ ಅದು ಮೇನ್ ಆಗಿ ಹೇಳ್ಬೇಕು. ನೋಡ್ದೆ ನೋಡಿ ನೋಡಿ ಸುಮ್ನೆ ಅಲ್ಲ, ಫ್ರೆಂಡ್ ಆಗಿ ಲೈಕ್ ಕೊಟ್ಟಿದ್ದಾನ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ದಾನ, ಯಾರಾದ್ರೂ ಮಾಡ್ಸಿದಾನ ಹೋಗ್ಲಿ ಕೇಳು. ಯಾರಿಗೂ ಮಾಡ್ಸಿಲ್ಲ, ವೇಸ್ಟ್ ಅವನು. ಬಾಯ್ಸ್ ಕಂಟೆಂಟ್ ಇದ್ರೆ ಮಾತ್ರ ಮಾಡೋದು. ಡೈಲಾಗ್ ಹೊಡೆಲ್ಲ ಎಕ್ಸ್ಪೋರ್ಟ್ ಅದ್ ಗೊತ್ತು. ಫಿಲಂ ನೋಡಿ ಹುಚ್ಚ ಆಗ್ಬಿಟ್ಟಲ್ಲ, ಅದೆಲ್ಲ ಬೇಕಾಗಿಲ್ಲ ಇಲ್ಲಿ ಅಂತ ಹೇಳು. ಆಗಿಲ್ಲ, ಬರೀ ಮೂವೀಸ್ ತಗೊಂಡು ಡೈಲಾಗ್ ಹೇಳೋದಲ್ಲಪ್ಪ. ಡೈಲಾಗ್ ಅಲ್ಲ ಏನೋ ನಮ್ ಫ್ರೆಂಡ್ ಆಗ್ಬಿಟ್ಟಿವ್ನೇ ಒಂದ್ ಲೈಕ್ ಕೊಡಕ್ ಅಳ್ತವನೆ ಅಂದ್ರೆ ಪಾಪ ಬೇರೆ ಜನರೇ ಪರವಾಗಿಲ್ಲ, ನಿಮ್ಮಂತವ್ರಿಗಿಂತ ಬೇರೆಯವರೇ ಎಷ್ಟು ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ. ತಪ್ಪದೆ ಕುಟುಂಬ ಸಮೇತ ನಮ್ಮ ಮದ್ವೆಗೆ ಬನ್ನಿ. ಇವಳು ಯಾಕೆ ಡೈಲಾಗು? ಪೂಜಾ ಬೇಕಮ್ಮ? ಅಲ್ಲ ಕಣ, ಬೇಕೊಮ್ಮೆ. ಇಷ್ಟೊತ್ತು ಕೇಕ್ ಎಲ್ಲ ತಿನ್ಕೊಂಡು ಫುಲ್ ಫನ್ ಮಾಡಿದೆಲ್ಲ ಆಯ್ತು. ಇವಾಗ ನಮ್ಮ ಬ್ರೈಡ್ ನ ಕೇಳೋಣ ಬನ್ನಿ ಹೆಂಗಿತ್ತು ಅಂತ. ತುಂಬಾ ಚೆನ್ನಾಗಿತ್ತು. ಇದ್ರಲ್ಲಿ ಎಂಟರ್ಟೈನ್ಮೆಂಟ್ ಯಾರು ಅಂದ್ರೆ ದರ್ಶನ್. ಅವ್ರಿಗಿಂತ ದೊಡ್ಡ ಎಂಟರ್ಟೈನ್ಮೆಂಟ್ ಯಾರು ಇಲ್ಲ. ಯಾಕಂತ ಅಂದ್ರೆ ಇರೋಬರೆಲ್ಲ ಕೇಕ್ ಎಲ್ಲ ಬೀಳಿಸ್ತಾ ಕೇಕ್ ಮತ್ತೆ ಎತ್ಕೊಂಡು ಅವನೇ ತಿಂದ. ಫುಲ್ ಕೇಕ್ ಖಾಲಿ ಆಗ್ಬಿಟ್ಟೈತೆ. ಥ್ಯಾಂಕ್ಸ್ ಪ್ರೀತಮ್, ಕವಿತಾ ಫಾರ್ ಬ್ರೈಟ್ ಟು ಬಿ ಅಂಡ್ ದರ್ಶನ್ ಟು ಮೈ ಆಲ್ ಫ್ರೆಂಡ್ಸ್. ನನ್ ತಂಗಿ ಎಲ್ಲಾದ್ರೂ ಬರ್ತಾಳೆ. ಥ್ಯಾಂಕ್ ಯು ಚಿನಿ. ಪಾರ್ಟಿಗೆ ಎಲ್ಲಿ ಕರ್ಕೊಂಡು ಹೋಗ್ತೀಯ ಅದೇ ಫಸ್ಟ್? ಪಾರ್ಟಿಗ
ಎಲ್ ಬೇಕು ನಿಮಗೆ ನಿಯರ್ ಎಲ್ಲಿದ್ಯೋ ಅಲ್ಲಿ ಕರ್ಕೊಂಡ್ ಹೋಗ್ಬೇಕು ಯಾಕಂದ್ರೆ ಟೈಮ್ ಆಯ್ತಲ್ವಾ ನಾನ್ ಮನೆಗೆ ವೆಜ್ ಕೊಡ್ಸೆ ಹೋಗ್ಬೇಕು ವೆಜ್ ಏ, ಇಲ್ಲ ನಾವ್ ಪ್ಯೂರ್ ವೆಜ್ ಮತ್ ಮನೆಗ್ ನಡಿ ಮದ್ವೆ ಅಂತ ಪ್ಯೂರ್ ವೆಜ್ ಈಗ ಸೊ ನಾನು ವೆಜ್ ತಿಂತೀನಿ ನಮ್ ಫ್ರೆಂಡ್ಸ್ ಗೆಲ್ಲ ವೆಜ್ ಕೊಡಿಸ್ತೀನಿ ಹಾಗೆ ನೀವೆಲ್ಲ ನನ್ ಮದ್ವೆಗ್ ಬಂದ್ಬಿಡಿ ಯೂಟ್ಯೂಬ್ ಫ್ರೆಂಡ್ಸ್ ಕವಿತು ನಂಗೆ ಸಪೋರ್ಟ್ ಮಾಡ್ತಿರ್ರಿ ನೋಡ್ಬಿಟ್ಟು ಲೈಕ್ ಕೊಡ್ದಲೇ ಇರ್ಬೇಡಿ ಬಾಯ್ ಬಾಯ್ ಗಾಯ್ಸ್ ಬಾಯ್ ಕೊಡಕ್ದಲ್ಲಿ ಎತ್ತಿದ್ದು ಅದೆಲ್ಲಿ ನಿಂದು ಬಾಟ್ಲೆಲ್ಲ ಕುಡಿಬೇಕು ಅಂತನಾ ಆತರ ಇಲ್ಲ ಅದು ಎಂಜಿನ್ ಮಾಡಿದಾರ ಆಯ್ತಾ ಆಯ್ತಾ ನೀರ್ ಕುಡಿಯೋಣ ಅಂತ ತಗೊಂಡೆ ಅಷ್ಟ್ ಅವಳು ಯಾರ ಹತ್ರನೂ ಇಸ್ಕೊಳಲ್ಲ. ಇವಳು ಇನ್ನೊಂದು ಓಯ್ ಇವಾಗ ನೋಡ್ತೀನಿ ಯಾರ್ದು ಇಸ್ಕೊಂತಾನೆ ಅಂತ. ಅಕ್ಕನ್ ಬಿಡ್ಕೊಂಡ್ ಕೊಡೋದಿಲ್ಲ ಅಲ್ಲ ಅವಳು ಇನ್ನೇನು ಒಂದ್ ವಾರ ಅಷ್ಟೇ ಸೆಲೆಬ್ರೇಷನ್ ಮುಗೀತು, ಇವಾಗ ಈ ಸೆಲೆಬ್ರೇಷನ್ ಮಾಡಕ್ ಹೋಗ್ಬೇಕು ಇವಾಗ ಎಲ್ಲಾರು. ಬನ್ನಿ ಹೋಗೋಣ. ಲಾಸ್ಟಿಗೆ ಬಿಗ್ ಬೈಟ್ ಕರ್ಕೊಂಡ್ ಬಂದಿದ್ದಾಳೆ ನೋಡೋಣ ಏನಿದೆ ಅಂತ. ಮೈಕ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಅದಕ್ಕೆ ಅವಾಗ ಮ್ಯೂಟ್ ಆಗ್ತಾ ಇದೆ, ವಾಯ್ಸೇ ಸರಿ ಕೇಳಿಸ್ತಾ ಇಲ್ಲ, ಏನ್ ಅನ್ಕೋಬೇಡಿ. ಆರ್ಡರ್ ಮಾಡಿದ್ದೀವಿ. ನನ್ ಫ್ರೆಂಡಿಗೆ ದಿನಕ್ಕೆ ಮದ್ವೆ ಮುಗ್ದೋಗ್ತಿರುತ್ತೆ, ಫೀಲ್ ಮಾಡ್ತಾವಳೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಿಮ್ದು ಆ ಜೈಪ್ರಿನ ಯಾವತ್ತು ಒಂದೇ ಬೈಟಲ್ಲಿ ಹೊಡಿಬೇಕು. ಪೂಜಾದು ನೀವು ತಿನ್ನಿ. ನಮ್ ಫ್ರೆಂಡು ನಮ್ಗೆ ಮದ್ವೆಗ್ ಬರ್ಲಿ ಅಂತ ಊಟ ಎಲ್ಲ ಆಯ್ತು, ತಿಂದಿದ್ದೆಲ್ಲ ಮುಗೀತು, ಇನ್ನೇನು ಹೊರಡೋದು ಅಷ್ಟೇ. ಇವಾಗ ಹೆಂಗಿತ್ತು ಡೇ ಇಬ್ರಿಗೂ? ಆಯ್ತು ಒಂದೇ ಸರಿ ಚೆನ್ನಾಗಿತ್ತು. ಮತ್ತೆ ನನ್ ಫ್ರೆಂಡ್ ಮದ್ವೆಗೆ ಮತ್ತೆ ಬ್ಲಾಗ್ ಮಾಡ್ತೀವಿ, ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.